ಕೆಲವರಿಗೆ ಪತ್ರಿಕಾ ಬಂಧುಗಳೇ, ಈ ದಿನ ಹಿರಿಯೂರು ಕೃಷ್ಣಮೂರ್ತಿಗಳ ಸಂಸ್ಮರಣಾ ಸಮಿತಿ ಇದರ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಇದಕ್ಕೆ ಆಗಮಿಸಿರೋದಕ್ಕೋಸ್ಕರ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಿರಿಯೂರು ಕೃಷ್ಣಮೂರ್ತಿಗಳು ಇವರು ಶಿವಮೊಗ್ಗದಲ್ಲಿ ವೃತ್ತಿಯಿಂದ ಪದವಿ ಪೂರ್ವ ಕಾಲೇಜಿನ ಗಣಿತ ಉಪನ್ಯಾಸಕರಾಗಿದ್ದರು. ಕಸ್ತೂರ್ಬಾ ಪದವಿ ಪೂರ್ವ ಕಾಲೇಜಿನಲ್ಲಿ, ನ್ಯಾಷನಲ್ ಬಾಯ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕರಾಗಿ ಸುಮಾರು ಒಂದು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. 32 ವರ್ಷಗಳ ಕಾಲ. ಮೂಲತಃ ಹಿರಿಯೂರಿನವರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. MSc ಪದವಿಯ ನಂತರ ಶಿವಮೊಗ್ಗಗೆ ಉಪನ್ಯಾಸಕರಾಗಿ ಆಗಮಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಗರ, ತಾಲ್ಲೂಕು, ಜಿಲ್ಲೆ ಈ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿ ಜಿಲ್ಲಾ ಕಾರ್ಯವಾಹ ಅಂದರೆ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯವಾಹರಾಗಿ ಮತ್ತು ವಿಭಾಗ ಕಾರ್ಯವಾಹರಾಗಿ ಅವತ್ತಿನ ದಿನದ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ನಂತರ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಈ ಜಿಲ್ಲೆಗಳ ವಿಭಾಗ ಕಾರ್ಯವಾಹರಾಗಿ ಕಾರ್ಯನಿರ್ವಹಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿದ್ದರಿಂದ ಸಂಘ ಪರಿವಾರದ ಎಲ್ಲ ಸಂಘಟನೆಗಳ ಜೊತೆಗೆ ಅವರದು ಆತ್ಮೀಯ ಸಂಬಂಧ ಇತ್ತು. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರದ ಪರಿವಾರದ ಸಂಘಟನೆಗಳು ಬೆಳೆಯೋದರಲ್ಲಿ ಅವರದೊಂದು ತುಂಬ ಮುಖ್ಯ ಪಾತ್ರ ಇತ್ತು. ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾರತೀಯ ಮಜ್ದೂರ್ ಸಂಘ ಇರ್ಬೋದು, ಈಗ ಮಾಧವ ನೆಲೆ ನಡೆಸ್ತಾ ಇರುವಂಥ ವಿಕಾಸ ಟ್ರಸ್ಟ್ ಇರ್ಬೋದು, ಶಾಲೆ ನಡೆಸ್ತಾ ಇರೋವಂಥ ವಿಕಾಸ ವಿದ್ಯಾಸಮಿತಿ, ಅದೇ ರೀತಿ ಹಿಂದೂ ಸೇವಾ ಪ್ರತಿಷ್ಠಾನ ಅಂಥೇಳಿ ಅದರ ವತಿಯಿಂದ ಅನೇಕ ಸೇವಾ ಪ್ರಕಲ್ಪಗಳನ್ನು ತೆಗೆದುಕೊಂಡಿತ್ತು. ಈ ಎಲ್ಲ ಸಂಘಟನೆಗಳ ಬೆಳವಣಿಗೆಯಲ್ಲಿ ಹಿರಿಯೂರು ಕೃಷ್ಣಮೂರ್ತಿಗಳ ಪಾತ್ರ ಬಹಳ ದೊಡ್ಡದಿತ್ತು. ನೂರಾರು ಜನ ಕಾರ್ಯಕರ್ತರೊಂದಿಗೆ, ನಾನು ಹೇಳೋದೇ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು 500-600 ಜನ ಕಾರ್ಯಕರ್ತರ ಜೊತೆಗೆ ಅವ್ರದ್ದು ಆತ್ಮೀಯ ಸಂಪರ್ಕ ಇತ್ತು, ಆತ್ಮೀಯವಾದಂಥ ಸ್ನೇಹ ಬಾಂಧವ್ಯ ಇತ್ತು. ಅದರಿಂದಾಗಿ ಈ ಶಿವಮೊಗ್ಗ ಮತ್ತು ಸುತ್ತಮುತ್ತಲಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಉಳಿದ ಎಲ್ಲ ಸಂಘಟನೆಗಳು ಬೆಳೀಲಿಕ್ಕೆ ತುಂಬ ಸಹಕಾರಿಯಾದವು. ಇನ್ನೊಂದು ವಿಶೇಷವಾದ ಕೆಲಸ ಅವರಿಂದ ಆಗಿದ್ದು ಅಂದರೆ 1975 ಈ ವರ್ಷವೇ ನಾವು ಅವರು ತೀರ್ಕೊಂಡು ಹೋಗಿ 21 ವರ್ಷ ಆಗಿದೆ. ನಾವು ಈ ಪುಸ್ತಕವನ್ನು ಇನ್ನೊಂದು ಸ್ವಲ್ಪ ಮುಂಚೆ ಮಾಡಬೇಕಿತ್ತು. ಈ ವರ್ಷವೇ ಮಾಡೋದ್ರೊಳಗೆ ಒಂದು ಸಣ್ಣ ಇದಿದೆ, ಅದಕ್ಕೊಂದು ಸಿಗ್ನಿಫಿಕೆನ್ಸ್ ಇದೆ. ಯಾಕೆಂದರೆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಇದು 50ನೇ ವರ್ಷ. ತುರ್ತು ಪರಿಸ್ಥಿತಿಯಲ್ಲಿ ಅವ್ರ ಕಾರ್ಯ ತುಂಬ ಗಮನಾರ್ಹವಾದ್ದು. ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಬಹಳ ತೀವ್ರವಾಗಿ ನಡೆದಿತ್ತು. ಆ ಹೋರಾಟದ ಹಿಂದಿನ ಸೂತ್ರಧಾರಿಗಳು ಶ್ರೀಯುತ ಹಿರಿಯೂರು ಕೃಷ್ಣಮೂರ್ತಿಗಳು. ಆ 22 ತಿಂಗಳು ಸಹ ಇಲ್ಲಿ ನಡೆದಂಥ ಎಲ್ಲ ಹೋರಾಟ, ಆ ಹೋರಾಟದ ಕಥೆಯೇ ಒಂದು ತುಂಬ ರೋಮಾಂಚಕಾರಿ ವಿಷಯ. ಅದು ಒಂದು ಘಟನೆಯನ್ನು ತಮ್ಮ ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ತುರ್ತು ಪರಿಸ್ಥಿತಿಯ ವಿರುದ್ಧ ಜನರನ್ನು ಒಂದು ಎಚ್ಚರಿಸಬೇಕು ಅಂತಲೇ ಆ ಕಾರ್ಯಕ್ರಮ ನಡೆದಿತ್ತು. ಆ ಪುಸ್ತಕ ತೆಗೆಯೋ ಹೊತ್ತಿಗೆ ಅವರಿಗೆ ಆ ಪುಸ್ತಕ ಹಂಚಿದಂತಹ ಕಾರ್ಯಕರ್ತರು ಒಬ್ಬರೂ ಇರಲಿಲ್ಲ. ಈ ರೀತಿ ವಿಶೇಷವಾಗಿ ಯೋಚನೆ ಮಾಡಿ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟವನ್ನು ಸಂಘಟಿಸಿದವರು ಮತ್ತು ಸೂತ್ರಧಾರರಾಗಿ ಕಾರ್ಯನಿರ್ವಹಿಸಿದವರು ಶ್ರೀಯುತ ಹಿರಿಯೂರು ಕೃಷ್ಣಮೂರ್ತಿಗಳು. ಅವ್ರನ್ನೂ ಬಂಧಿಸಬೇಕು ಅಂತಿದ್ದಾಗಲೂ ಅವ್ರ ಬಂಧನ ಆಗಲಿಲ್ಲ. ಆ ರೀತಿ ಅನೇಕ ಕೆಲಸಗಳಲ್ಲಿ ಹಿರಿಯೂರು ಕೃಷ್ಣಮೂರ್ತಿಗಳದ್ದು ತುಂಬ ದೊಡ್ಡ ಕೊಡುಗೆ ಶಿವಮೊಗ್ಗದಲ್ಲಿ. ಅದು ಭಾಜಪದ ಬೆಳವಣಿಗೆ, ಭಾರತೀಯ ಜನತಾ ಪಕ್ಷದ ಬೆಳವಣಿಗೆ ಶಿವಮೊಗ್ಗದಲ್ಲಿರ್ಬೋದು, ಅದು ಯಡಿಯೂರಪ್ಪನವರಾಗಿರಲಿ ಅಥವಾ ಈಶ್ವರಪ್ಪನವರಾಗಿರಲಿ, ಶಂಕರಮೂರ್ತಿಯವರ ಮೊದಲನೇ ಬಾರಿ ಗೆದ್ದಿದ್ದಾಗಿರಲಿ, ಇದೆಲ್ಲದರ ಹಿಂದೆ ಅವರ ಒಂದು ಸಂಘಟನಾ ಶಕ್ತಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತೇ ಇರಲಿ, 1981ರಲ್ಲಿ ಹಿಂದೂ ಸಮಾಜೋತ್ಸವ ಅಂಥೇಳಿ ಒಂದು ಬಹಳ ದೊಡ್ಡ ಪ್ರಮಾಣದ ಹಿಂದೂಗಳ ಸಂಘಟನೆ ಏನು ಮಾಡಿತ್ತು. ಸುಮಾರು ಒಂದು 60,000 ಸೇರಿದ್ರು. 1983ರಲ್ಲೂ ಅದನ್ನು ಸಂಘಟಿಸಿತ್ತು. ಅದರಿಂದೆಯೂ ಸಹ ಅದನ್ನೆಲ್ಲ ಸಂಘಟಿಸಲಿಕ್ಕೆ ನಮಗೆಲ್ಲ ಪ್ರೇರಣೆ ಕೊಟ್ಟಂಥವರು, ಮಾರ್ಗದರ್ಶನ ಮಾಡಿದವರು ಶ್ರೀಯುತ ಹಿರಿಯೂರು ಕೃಷ್ಣಮೂರ್ತಿಗಳು. ಈ ಥರ ಮಾಧವ ನೆಲೆ ಅಂಥೇಳಿ, ಈಗ ಅನಾಥ ತಂದೆ ತಾಯಿ ಇಲ್ಲದೆ ಇರುವಂಥ, ಅಥವಾ ಮೊದಲು ಅದು ಶುರುವಾಗಿದ್ದು ಹೇಗೆ ಅಂದರೆ ಚಿಂದ್ಯ ಆಯೋ ಮಕ್ಕಳಿಗೋಸ್ಕರ
ರಸ್ತೆಗಳಲ್ಲಿ ಚಿಂದಿ ಆಯೋ ಮಕ್ಕಳಿಗೋಸ್ಕರ ಅವ್ರನ್ನ ಇಟ್ಕೊಂಡು ಅವರಿಗೆ ಶಿಕ್ಷಣ ಇವೆಲ್ಲ ಕೊಡಬೇಕು ಅಂತಲೇ ಶುರು ಮಾಡಿದ್ದು. ಈಗ ಚಿಂದಿ ಆಯುವವರ ಸಂಖ್ಯೆನೇ ಕಡಿಮೆ ಆಗಿದೆ. ಅದರಿಂದ ಅವ್ರ ಜೊತೆಗೆ ಯಾರೋ ಸಿಂಗಲ್ ಪೇರೆಂಟ್ ಇರ್ಬೋದು, ಕಡು ಬಡವರಿರ್ಬೋದು, ತಂದೆ ತಾಯಿ ಇಲ್ಲದೆ ಇರ್ಬೋದು, ಅಂಥ ಮಕ್ಕಳಿಗೆ ಒಂದು ಮಾಧವ ನೆಲೆ ಅಂತೇಳಿ ಮೊದಲು ಗಂಡು ಮಕ್ಕಳು ಹೆಣ್ಮಕ್ಳು ಒಟ್ಟಿಗೆ ಇತ್ತು. ಅದು ಸಮಾಜ ಕಲ್ಯಾಣ ಮತ್ತು ಶಿಶು ಕಲ್ಯಾಣ ಇಲಾಖೆಯ ಅಡಿಯಲ್ಲಿಯೂ ಬರುತ್ತಿರೋ, ಅದರಿಂದ ಏನು ಗ್ರ್ಯಾಂಟ್ ತೊಗೊಳ್ಳಲ್ಲ. ಶಿವಮೊಗ್ಗದ ಮಾಧವ ನೆಲೆ ಆ ಸರ್ಕಾರದಿಂದ ಯಾವುದೂ ಗ್ರ್ಯಾಂಟ್ ಇಲ್ಲದೆ ಇವತ್ತು ಸಹ ಅದಕ್ಕೊಂದು ತುಂಬ ಉತ್ತಮವಾದ ಕಟ್ಟಡವಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಹೆಣ್ಮಕ್ಳು ಮಾತ್ರ ಅದರಲ್ಲಿದ್ದಾರೆ. ತುಂಬ ಜನ ಅದರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮುಗಿಸಿ ಅನೇಕ ಮದುವೆಯನ್ನು ಸಹ ಅಲ್ಲಿಯ ಕಾರ್ಯಕರ್ತರ ಅನೇಕರ ಮದುವೆಯನ್ನು ಸಹ ಮಾಡಿ ಅವರೆಲ್ಲ ತುಂಬ ಒಳ್ಳೆಯ ಗೃಹಿಣಿಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಡು ಬಡತನದಿಂದ ಬಂದವರು ಇವತ್ತಿನ ದಿನ ಒಂದು 30ಕ್ಕೂ ಹೆಚ್ಚಿಗೆ ಜನ ಇದ್ದಾರೆ. ಈ ವಿಕಾಸ ಶಾಲೆಯಲ್ಲಿ ಸುಮಾರು 2000 ಜನ ಮಕ್ಕಳು ಓದ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ವಿಕಾಸ ಶಾಲೆ ಅಲ್ಲದೆ ಭದ್ರಾವತಿಯಲ್ಲಿ ತರುಣ ಭಾರತಿ ಶಾಲೆ, ಈ ತೀರ್ಥಹಳ್ಳಿಯಲ್ಲಿ ಸೇವಾ ಭಾರತಿ ಶಾಲೆ, ಆನಂದಪುರದಲ್ಲಿ ಶಾಲೆ, ಸಾಗರದಲ್ಲೇ ಒಂದು ಪ್ರಕಲ್ಪ ತಗೊಂಡಿತ್ತು ಸೇವಾ ಸಾಗರ ಅಂಥೇಳಿ. ಅನೇಕ ರೀತಿಯ ಅದು ಪರಿಸರದ ಬಗ್ಗೆ ಕಾರ್ಯಕ್ರಮ ಇರ್ಬೋದು, ಈ ಶಾಲೆಗಳಿರ್ಬೋದು, ಈ ಥರ ಈ ಹಿಂದುಳಿದ ವರ್ಗಗಳವರಿಗೋಸ್ಕರ ಹಾಸ್ಟೆಲ್ ಮಾಡೋಂತಿರ್ಬೋದು. ಈ ಸೇವಾ ಸಾಗರ ಅನ್ನೋ ಸಂಸ್ಥೆಯ ಹಿಂದಿದ್ದವರು ಅವರೇನೆ. ಇಲ್ಲಿ ಹೊಳೆಹೊನ್ನೂರಿನಲ್ಲಿ ಈಗೂ ಒಂದು ಶಾಲೆ ನಡೆಯುತ್ತೆ, ರಾಷ್ಟ್ರೋತ್ಥಾನ ಪರಿಷತ್ನ ಅಡಿಯಲ್ಲಿ ನಡೆಯುತ್ತೆ. ಅಲ್ಲಿ ಉಚಿತವಾದ ಶಿಕ್ಷಣ ಕೊಡುತ್ತೆ. ಅದಕ್ಕೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಹಿರಿಯೂರು ಕೃಷ್ಣಮೂರ್ತಿಗಳು. ಈ ರೀತಿ ಸುಮಾರು 34 ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಸತತವಾಗಿ ಕಾರ್ಯನಿರ್ವಹಿಸಿದರು. ಅವರ ಮನೆ ಎಲ್ರಿಗೂ ಓಪನ್ ಟು ಆಲ್. ಎಲ್ಲ ಕಾರ್ಯಕರ್ತರು ಮುಕ್ತವಾಗಿ ಅವ್ರ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದಿತ್ತು. ಈ ರೀತಿ ಕಾರ್ಯಕರ್ತರಿಗೆ ಆತ್ಮೀಯರು, ಶಿವಮೊಗ್ಗದ ಜನರಿಗೂ ಆತ್ಮೀಯರವರು. ಆ ರೀತಿ ತುಂಬ ಮಾರ್ಗದರ್ಶನ ಮಾಡಿದಂತಹ, ತಮ್ಮನ್ನೇ ತಾವು ತೊಡಗಿಸ್ಕೊಂಡಂಥವ್ರು. ಅವ್ರು ತೀರ್ಕೊಂಡು ಹೋಗಿದ್ದು ಚಿಕ್ಕ ವಯಸ್ಸಿನಲ್ಲೇ. ಅವ್ರು ರಿಟೈರ್ ಆಗಿ ಕೇವಲ 2 ವರ್ಷ ಆಗಿತ್ತು, 65 ವರ್ಷ ಅಷ್ಟೇ ಅವರಿಗೆ. ಅವರು ತೀರ್ಕೊಂಡು ಹೋಗಿದ್ದು ಸಮಾಜಕ್ಕೆ ಮತ್ತು ನಮ್ಮ ಸಂಘಟನೆಗಳಿಗೆ ಎಲ್ಲರಿಗೂ ಒಂದು ತುಂಬ ದೊಡ್ಡ ನಷ್ಟ. ನಾವೆಲ್ಲ ಇವತ್ತಿಗೂ ಅದನ್ನು ಫೀಲ್ ಮಾಡ್ತೀವಿ. ಅಂಥವ್ರ ಬಗ್ಗೆ ಒಂದು ಪುಸ್ತಕ ತರಬೇಕು ಅಂಥೇಳಿ ಯೋಚನೆ. ನಾವು ಈಗ ಮಾಡಿದ್ದೇ ಲೇಟ್ ಆಯಿತು, 21 ವರ್ಷ ಆಯಿತು. ಆದರೂ ಇದನ್ನು ಅಂದ್ಕೊಂಡು ಸುಮಾರು ಒಂದು 70 ಜನ ಲೇಖನ ಬರೆದಿದ್ದಾರೆ. ನಮ್ಮ ಕಾರ್ಯಕರ್ತ ತುಂಬ ಜನ ಕೆಲಸ ಮಾಡೋರಲ್ಲಿ ಈ ಲೇಖನ ಬರೆಯುವ ಶಕ್ತಿ ಇರಲ್ಲ, ಅಥವಾ ಆ ಥರದ ಮನೋಭಾವ ಇರಲ್ಲ. ಅನೇಕರು ಚೆನ್ನಾಗಿ ಲೇಖನ ಬರ್ಕೊಟ್ಟಿದ್ದಾರೆ. ನಾಡಿದ್ದು ಶನಿವಾರ ಆ ಪುಸ್ತಕದ ಬಿಡುಗಡೆ ಇರುತ್ತೆ. ಆ ಪುಸ್ತಕದ ಬಿಡುಗಡೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಕಾರಿ ವ್ಯವಹಾರ ಅಂದರೆ ಜನರಲ್ ಸೆಕ್ರೆಟರಿ ಅಂದರು. ಪ್ರೆಸಿಡೆಂಟ್ ಬಿಟ್ಟರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಅಂದರೆ ಸರ್ಸಂಘ ಚಾಲಕ ಅಂದ್ಕೊಂಡ್ರೆ ಜನರಲ್ ಸೆಕ್ರೆಟರಿ ಸರ್ಕಾರಿ ವ್ಯವಹಾರ ದತ್ತಾತ್ರೇಯ ಹೊಸಬಾಳೆಯವರು, ಶಿವಮೊಗ್ಗ ಜಿಲ್ಲೆಯವರೇ, ಸ್ವರ್ಬಾದವರು, ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ರಾಮಣ್ಣವರು, ಅವರು ಬಹಳ ಜ್ಯೇಷ್ಠ ಪ್ರಚಾರಕರು, ಮೈಸೂರಿನವರು, ಇಂಜಿನಿಯರಿಂಗ್ ಪದವೀಧರರು. ಅವರು ಕರ್ನಾಟಕದ ಪ್ರಾಂತ ಪ್ರಚಾರಕರಾಗಿದ್ದರು, ಬಿಹಾರದಲ್ಲಿ ಕೆಲಸ ಮಾಡಿದ್ದರು. ಅವರು ಬರ್ತಾಯಿದ್ದಾರೆ. ಭಾಮಾ ಶ್ರೀಕಂಠ ಅಂಥೇಳಿ ತುಂಬ ಹಿರಿಯರು, 90 ವರ್ಷ ಆಗಿದೆ. ಶಿವಮೊಗ್ಗದಲ್ಲಿ ಸಂಘದ ಪ್ರಾರಂಭದ ದಿನಗಳಿಂದ ಸುಮಾರು 46-47ನೇ ಇಸ್ವಿಯಿಂದ 48ನೇ ಇಸ್ವಿಯಿಂದ ಅವರು ಸ್ವಯಂ ಸೇವಕರಾಗಿ, ಜಿಲ್ಲಾ ಕಾರ್ಯವಾಹರಾಗಿ, ವಿಭಾಗ ಕಾರ್ಯವಾಹರಾಗಿ ಕಾರ್ಯನಿರ್ವಹಿಸಿದವರು ಸಹ. ಯಾಕೆಂದರೆ ಅನೇಕ ಸಾಮಾಜಿಕ